Hi friends, welcome to my channel. ಲಾಸ್ಟ್ ವಿಡಿಯೋದಲ್ಲಿ ಬ್ಲ್ಯಾಂಕೆಟ್ ಸ್ಟಿಚ್ಚು ಈ ಮೆಥಡು ಮತ್ತು ಫ್ಲವರು ತೋರಿಸಿದ್ದೆ. ಕ್ಲೋಸ್ಡ್ ಬಟನ್ ಹೋಲ್ ತೋರಿಸಿದ್ದೆ. ಇದೇ ಬ್ಲ್ಯಾಂಕೆಟ್ ಸ್ಟಿಚ್ಚಲ್ಲಿ ಇನ್ನು 2-3 ಮೆಥಡ್ ಇದೆ, ಅದನ್ನು ತೋರಿಸ್ತೀನಿ. ನಾನು ನೀಟ್ಲಿ ತೊಗೊಂಡಿದ್ದೀನಿ. ಬ್ಲ್ಯಾಂಕೆಟ್ ಸ್ಟಿಚ್ಚಿಗೆ ಹೇಗೆ ನಾವು ತೊಗೊಳ್ತೀವೋ ಅದೇ ರೀತಿ ತೊಗೊಂಡು ಈ ಥರ ತೊಗೊಂಡ್ಮೇಲೆ ಇಲ್ಲಿ ಥ್ರೆಡ್ಡು ಮೇಲ್ಭಾಗ ಇರುತ್ತೆ, ಮತ್ತೊಂದು ಸರಿ ಇಲ್ಲಿ ಒಳಗೆ ತೊಗೊಳ್ಬೇಕು. ತೊಗೊಂಡ್ರೆ ಇಲ್ಲಿ ನಾಟ್ ಲಾಕ್ ಆಗುತ್ತೆ. ಮತ್ತೆ ತೋರಿಸ್ತೀನಿ. ಈ ಥರ ತಗೊಂಡು ಮತ್ತೊಮ್ಮೆ ಒಳಗಡೆ ಹೀಗೆ ತೊಗೋಬೇಕಷ್ಟೆ. ಥ್ರೆಡ್ ಮೇಲ್ಭಾಗನೇ ಇರುತ್ತೆ, ಮತ್ತು ಇಲ್ಲಿ ಲಾಕ್ ಆಗುತ್ತೆ. ಈ ಥರ ಲಾಕ್ ಮಾಡಿ ಹಾಕೋದ್ರಿಂದ ಯಾವುದೇ ಕಾರಣಕ್ಕೂ ಸ್ಟಿಚಸ್ ಓಪನ್ ಆಗಲ್ಲ. ಮತ್ತು ಲಾಕ್. ಇದೇ ಥರ ಫುಲ್ ಲೈನು ಸ್ಟಿಚಸ್ಸು ಕವರ್ ಮಾಡಬೇಕು. ಈಗ ಇದು ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟ್ ಸ್ಟೆಪ್ಪು ಚೈನ್ ವಿತ್ ಬ್ಲ್ಯಾಂಕೆಟ್ ಸ್ಟಿಚ್ ಹಾಕೋಣ. ಈಗ ಬ್ಲ್ಯಾಂಕೆಟ್ ಸ್ಟಿಚ್ಚಿಗೆ ಚೈನ್ ಸ್ಟಿಚ್ ಬರುತ್ತೆ. ಫಸ್ಟು ಚೈನ್ ಸರ್ಕಲ್ ತೊಗೊಳ್ತಿದ್ದೀನಿ. ಅಲ್ಲಿಗೆ ಈ ಪಕ್ಕದಿಂದ ಚೈನ್ ಒಳಭಾಗಕ್ಕೆ ನೀಡಲ್ ತಗೋಬೇಕು. ಅದೇ ರೀತಿ ಮತ್ತೆ ಚೈನ್ ಸ್ಟಿಚ್ಚು ಇಲ್ಲಿ ಲಾಕ್ ಮಾಡೋ ಹಾಗಿಲ್ಲ. ಮತ್ತು ಚೈನ್ ಒಳಭಾಗಕ್ಕೆ ನೀಡಲು ತಗೋಬೇಕು.
ನೋಡಿ ಈಗ ಈ ಸ್ಟಿಚ್ಚು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಸ್ಟಿಚ್ಚಿಗೂ ಇದೇ ಥರ ಬ್ಲ್ಯಾಂಕೆಟ್ ಸ್ಟಿಚ್ ಹಾಕಬೇಕು. ಅದಕ್ಕೆ ಥ್ರೆಡ್ ಲಾಕ್ ಹಾಕ್ಕೊಂಡು ಕಾಂಟ್ರಾಸ್ಟ್ ಕಲರಲ್ಲಿ ಹಾಕಬೇಕು. ಈಗ ನಾನು ಒಂದು ರೌಂಡು ಬ್ಲ್ಯಾಂಕೆಟ್ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ, ಆಮೇಲೆ ಥ್ರೆಡ್ ಲಾಕ್ ಹಾಕೋದು ತೋರಿಸ್ತೀನಿ. ಈ ಸ್ಟಿಚ್ಚಿಗೆ ಫಸ್ಟ್ ಏನು ತೋರಿಸಿದ್ನೆ ಇದೇ ಸ್ಟಿಚ್ ಹಾಕ್ತೀನಿ, ಬ್ಲ್ಯಾಂಕೆಟ್ ಸ್ಟಿಚ್ಚು. ಆಮೇಲೆ ಥ್ರೆಡ್ ಲಾಕ್ ಹಾಕೋದು ತೋರಿಸ್ತೀನಿ. ಇದು ಡಬಲ್ ಸೈಡ್ ಬರಬೇಕು. ಒಂದು ಈ ಪಕ್ಕದಿಂದ ಈ ಥರ ಬಂದರೆ ಒಂದು ಆಪೋಸಿಟ್ ಲೈನು ಈ ಥರ ಬರಬೇಕು. ನಾನು ತೋರಿಸ್ಕೊಡ್ತೀನಿ. ಈಗ ಇದು ಲೈನ್ಸು ಆದಷ್ಟು ಸ್ವಲ್ಪ ಚಿಕ್ಕದಾಗೇ ಇರಲಿ. ಇಲ್ಲಿ ಸ್ವಲ್ಪ ಎಂಡಿಂಗಲ್ಲಿ ಫಿನಿಶಿಂಗ್ ತೋರ್ಸೋಕ್ಕೆ ಸ್ವಲ್ಪ ದೂರ ಲಾಕ್ ಮಾಡ್ತಾಯಿದ್ದೀನಿ. ಈ ವರ್ಕ್ಗೆ ಡಬಲ್ ಲೈನು ವರ್ಕ್ ಬರಬೇಕು. ಹಾಗಾಗಿ ಈ ಥ್ರೆಡ್ ಪಕ್ಕನೇ ಆದಷ್ಟು ತಗೋಬೇಕು. ಮತ್ತು ಈ ಪಕ್ಕದಿಂದ ಸ್ಟಿಚ್ ಹಾಕ್ಕೊಂಡು ಹೋಗಬೇಕು. ಡಬಲ್ ಲೈನ್ ವರ್ಕ್ ಬರಬೇಕಿದು. ಈ ಫಿನಿಶಿಂಗಲ್ಲಿ ಒಟ್ಟಿಗೆ ಸ್ವಲ್ಪ ಅಟ್ಯಾಚ್ ಆದಾಗ ತೋರಿಸ್ತೀನಿ. ಆಮೇಲೆ ಇಲ್ಲಿ ಸ್ಪ್ಲಿಟ್ ಆಗ್ತಾ ಹೋಗುತ್ತೆ. ಈ ಥರ ಡಬಲ್ ಲೈನು ಕಂಪ್ಲೀಟು ಹಾಕಬೇಕು. ಹಾಕಿದ್ಮೇಲೆ ನೆಕ್ಸ್ಟ್ ಕಾಂಟ್ರಾಸ್ಟ್ ಥ್ರೆಡಲ್ಲಿ ಲಾಕ್ ಮಾಡೋದನ್ನು ತೋರಿಸ್ತೀನಿ. ನೋಡಿ ಈಗ ಕಂಪ್ಲೀಟ್ ಆಗಿದೆ. ಇದಕ್ಕೆ ನಾನು ಕಾಂಟ್ರಾಸ್ಟ್ ಕಲರು ಸ್ಕೈ ಬ್ಲೂ ತೊಗೊಂಡಿದ್ದೀನಿ. ಇದು ಫಸ್ಟ್ ನಾನು ಸ್ಟಿಚಲ್ಲಿ ತೋರಿಸಿದ್ದೆ ರನ್ನಿಂಗ್ ಸ್ಟಿಚ್ಚಲ್ಲಿ. ಅದೇ ರೀತಿ ಸಿಂಗಲ್ ಸೈಡಿಂದ ಲಾಕ್ ಮಾಡ್ಕೊಳ್ತಾ ಹೋಗಬೇಕು. ಇದೇನು ಥ್ರೆಡ್ ಇದೆ ಇದರೊಳಗೆ ಮತ್ತೆ ತೋರಿಸ್ತೀನಿ. ಈ ಥರ ಇದಕ್ಕೆ ನಾಟ್ ಬರಲ್ಲ, ಸುಮ್ಮನೆ ಈ ಥರ ಹಾಕೊಂಡು ಹೋಗಬೇಕು. ಇದೇ ಥರ ಕಂಪ್ಲೀಟಾಗಿ ಹಾಕಿ ಇಲ್ಲಿ ಎಡ್ಜಿಗೆ ಬಂದಾಗ ಇದು 2 ಥ್ರೆಡ್ ಸೇರಿಸ್ಕೊಂಡು ಹಾಕಬೇಕು. ನಾನು ಇಲ್ಲಿವರೆಗೆ ಹಾಕ್ಕೊಂಡು ಬರ್ತೀನಿ, ಆಮೇಲೆ ಇಲ್ಲಿ ತೋರಿಸ್ತೀನಿ. ಇಲ್ಲಿವರೆಗೆ ಡಬಲ್ ಲೈನ್ ಬಂದಿದೆ, ಇನ್ನೂ ಒಂದು ಡಬಲ್ ಲೈನ್. ನೆಕ್ಸ್ಟು ಸಿಂಗಲ್ ಲೈನೇ ಡಬಲ್ ಸೈಡ್ ಒಟ್ಟಿಗೆ ಹಾಕಿರೋದ್ರಿಂದ 2
ಸೈಡ್ ಸೇರಿಸಿ ಒಟ್ಟಿಗೆ ನೀಡ್ಲು ತಗೋಬೇಕು. ಇಲ್ಲಿಗೆ ಉಳಿದ ನೀಡ್ಲು ತಗೊಂಡು ಮತ್ತು ಈ ಸೈಡಿಂದ ಅದೇ ಥರ ಲಾಕ್ ಮಾಡ್ಕೊಳ್ತಾ ಹೋಗಬೇಕು. ಡಬಲ್ ಸೈಡು ಒಂದೇ ಥರ ಲಾಕ್ ಮಾಡ್ಕೊಳ್ತಾ ಹೋಗಬೇಕು. ನೋಡಿ, ಇದೇ ಥರ ಕಂಪ್ಲೀಟ್ ಫಿನಿಶ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಫೈನಲ್ ಆಗಿ ಈ ಥರ ಕಾಣುತ್ತೆ. ಈ ಸ್ಟಿಚ್ಚು ಯಾವ ಡಿಸೈನ್ಗೆ ಬೇಕಾದ್ರೂ ನಾವು ಆ್ಯಡ್ ಮಾಡ್ಕೋಬೋದು. ಈಗ ನೆಕ್ಸ್ಟು ಲೇಸಿ ಡೇಸಿಲಿ ಸಿಂಗಲ್ ತೋರಿಸಿದ್ದೆ, ಈಗ ಡಬಲ್ ಲೇಯರ್ ತೋರಿಸ್ತೀನಿ. ಲಾಕ್ ಮಾಡ್ಕೊಳ್ಳಿ. ಸ್ವಲ್ಪ ಗ್ಯಾಪ್ ಬಿಟ್ಟು ನಾನು 3 ಸ್ಟೆಪ್ ಹಾಕ್ತಾಯಿದ್ದೀನಿ. ಈ ಥರ ಪೆಟಲ್ಸ್ ಹಾಕ್ಕೊಳ್ಬೋದು. ಇದಕ್ಕೇನು ಸೈಡ್ ಲಾಕ್ ಮಾಡೋದು ಬೇಡ. ನೆಕ್ಸ್ಟ್ ಇದಕ್ಕೆ ಗ್ರೀನಲ್ಲಿ ಲೇಸಿ ಡೇಸಿ ಹಾಕೋಣ. ಇದು ಫ್ಲವರ್ ಪೆಟಲ್ಗೆ 2 ಕಡೆ ಗ್ರೀನ್ ಹಾಕಿದ್ರೆ ಒಂದು ಸಿಂಗಲ್ ಮೊಗ್ಗು ಥರ ಡಿಸೈನ್ ಬರುತ್ತೆ. ಈಗ ಸ್ಟೆಮ್ ಹಾಕೋಣ. ಪೆಟಲ್ಸ್ಗೆ ಒಂದು ಸಿಂಗಲ್ ಲೇಸಿ ಡೇಸಿ. ಇದೊಂದು ಟೈಪ್ ಹಾಕ್ಬೋದು. ಈಗ ಮತ್ತೊಂದು ಟೈಪ್ ತೋರಿಸ್ತೀನಿ. ಈಗ ಇಲ್ಲಿ ಸಪ್ರೇಟು 3 ಸರಿ ಲೇಸಿ ಡೇಸಿ ತೊಗೊಂಡೆ. ಈಗ ಫಸ್ಟು ಈ ಥರ ಒಂದೊಂದು ಲೂಪ್ ಹಾಕೊಳ್ಳೋಣ. ಇಲ್ಲಿ ಸ್ವಲ್ಪ ದೊಡ್ಡದಾಗಿ ತೊಗೊಳ್ತೀನಿ, ಇಲ್ಲಿ ಸ್ವಲ್ಪ ಸಣ್ಣದಾಗಿ ತೊಗೊಂಡಿದ್ದೀನಿ. ಈಗ ಒಂದು 5ರಿಂದ 6 ಸರ್ಕಲ್ ಈ ಥರ ಹಾಕೊಳ್ಳೋಣ.
ಈಗ ಕಂಪ್ಲೀಟ್ ಆಯಿತು. ಈಗ ಈ ಫ್ಲವರ್ಗೂ ಕೂಡ ಗ್ರೀನ್ ಪೆಟಲ್ಸ್ ಹಾಕ್ತಾಯಿದ್ದೀನಿ. ಲಾಕ್ ಮಾಡಿ. ಸ್ಟೆಮ್ಮು ಒಂದು ಲೀಫ್ ಹಾಕ್ತೀನಿ. ಈಗ ಮತ್ತೊಂದು ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಸಿಂಗಲ್ ಚೈನ್, ಮತ್ತೆ ಲಾಕ್ ಮಾಡಬೇಕು. ಇದು ಸ್ವಲ್ಪ ಗ್ಯಾಪ್ ಜಾಸ್ತಿ ಕೊಡಬೇಕು ಚೈನಿಗೆ. ಈ ಥರ ಸ್ವಲ್ಪ ಲೂಸಾಗಿ ಬರಲಿ. ಮತ್ತು ಲಾಕ್. ಇದು ಥ್ರೆಡ್ ಓಪನ್ ಆಗುತ್ತಲ್ಲ, ಇದು ಥ್ರೆಡ್ ಓಪನ್ ಆಗದಾಗೆ ಸೈಡಲ್ಲಿ ಮತ್ತು ಚೈನಿಗೆ ಥ್ರೆಡ್ ಲಾಕ್ ಮಾಡಬೇಕು. ಈ ಥರ ಫಸ್ಟ್ ಚೈನು ಚಿಕ್ಕದಾಗಿ ಬಂದಿರೋದ್ರಿಂದ ಅದಕ್ಕೇನು ಲಾಕ್ ಮಾಡೋ ಅವಶ್ಯಕತೆ ಇರಲ್ಲ. ಮತ್ತೊಂದು ಚೈನು ಇನ್ನೊಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕಬೇಕು. ಇದು ಕೂಡ ಸ್ವಲ್ಪ ಲೂಸಾಗಿ ಬರಲಿ. ಮತ್ತು ಲಾಕ್ ಮಾಡ್ತಾಯಿದ್ದೀನಿ. ಈ ಚೈನಿಗೂ ಕೂಡ ಸೈಡ್ ಲಾಕ್ ಹಾಕಬೇಕು. ಈ ಥರ ಬರುತ್ತೆ. ಈಗ ಬ್ಲ್ಯಾಂಕೆಟ್ ಸ್ಟಿಚ್ಚಲ್ಲಿ ಫಸ್ಟ್ ಇದು ಸ್ಟಿಚಸ್ ತೋರಿಸಿದ್ದೆ. ಕ್ಲೋಸ್ಡ್ ಬಟನ್ ಹೋಲು, ಲಾಕ್ ಬಟನ್ ಹೋಲು ಅಥವಾ ಬ್ಲ್ಯಾಂಕೆಟ್ ಸ್ಟಿಚ್ಚು ವಿತ್ ಚೈನು ವಿತ್ ಲಾಕು. ಲೇಸಿ ಡೇಸಿಲಿ ಇದು 3 ಟೈಪು. ಇದು ಈ ಡಿಸೈನು ಒಳ್ಳೆ ಫಿಶ್ ಥರ ಕಾಣುತ್ತೆ. ಇದು ಸಿಂಗಲ್ಲು ಸ್ವಲ್ಪ ಗ್ಯಾಪ್ ಇಟ್ಟು ಬಾರ್ಡರ್ ಡಿಸೈನ್ಸ್ಗೆ ಹಾಕ್ಕೊಂಡು ಹೋಗ್ಬೋದು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು.